ನಮಸ್ಕಾರ. ದೃಶಾ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಬರೋದು ಈ ಕಥೆಯ ಫಸ್ಟ್ ವಿಲನ್ ಕಂಸ ಆದ್ಮೇಲೆ ಫಸ್ಟ್ ಒಂದು ಇದು ಬರೋದು ಪೂತನಿ. ಆ ಕತೆ ಎಲ್ರಿಗೂ ಗೊತ್ತಿದೆ. ಅವಳು ದೊಡ್ಡ ರಾಕ್ಷಸಿ. ಅವಳು ಸಾಮಾನ್ಯ ಹೆಂಗಸಿನ ತರ ವೇಷ ಮಾಡ್ಕೊಂಡ್ ಬಂದು ಯಾರು ಇಲ್ದಿರೋ ಟೈಮಲ್ಲಿ ಕೃಷ್ಣನ್ ಎತ್ಕೊಂಡು ಅವಳು ಎದೆ ಹಾಲು ಕುಡಿಸಕ್ ಹೋಗಿ ಬಟ್ ಅಲ್ಲಿಗೆ ವಿಷ ಬಳ್ಕೊಂಡ್ ಬಂದಿರ್ತಾಳೆ ತನ್ನ ಎದೆಗೆ. ಆ ಎದೆ ಹಾಲು ಕುಡಿಸ್ತೀನಿ ಅಂತ ಹೇಳಿ ಕೃಷ್ಣನ ಸಾಯಿಸ್ಬೇಕು ಅಂತ ನೋಡ್ತಾಳೆ. ಬಟ್ ಕೃಷ್ಣನಿಗೆ ಅದು ಗೊತ್ತಾಗಿ ಅವಳ ಪ್ರಾಣವನ್ನೇ ಹೀರ್ಬಿಡ್ತಾನೆ, ಹೀರಿ ಸಾಯಿಸ್ತಾನೆ. ಆಮೇಲೆ ಎಲ್ರು ಬಂದು ನೋಡಿದಾಗ ಅವಳು ಸತ್ತು ಬಿದ್ದಿರ್ತಾಳೆ ರಾಕ್ಷಸ ರೂಪದಲ್ಲಿ. ಕೃಷ್ಣ ಅಲ್ಲಿ ಅವಳ ಮೇಲೆ ಬಿದ್ದು ಆಟ ಆಡ್ತಾ ಇರ್ತಾನೆ. ಓಕೆ, ಅದಾದ್ಮೇಲೆ ಇದ್ರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ. ಏನ್ ವಿಷಯ ಅಂತಂದ್ರೆ, ಈಗ ನಮ್ಮಲ್ಲಿ ಏನು ಮಕ್ಕಳು ಹುಟ್ಟಿದಾಗ ಏನೇನು ಇವೆಂಟ್ಸ್ ಗಳು ನಡೆಯುತ್ತೋ, ಫಾರ್ ಎಕ್ಸಾಂಪಲ್ ಕೃಷ್ಣ 3 ತಿಂಗಳಾದಾಗ, ಅಲ್ಲಿವರೆಗೂ ಚಿಕ್ಕ ಮಗು ಬೇಬಿನೇ, 3 ತಿಂಗಳಾದಾಗ ದಬಾಕೊಂಡಂತೆ. ಹೀಗೆ ಮಧ್ಯದಲ್ಲಿ ನೋಡಿಸ್ತಾರೆ. 3 ತಿಂಗಳಾದಾಗ ದಬಾಕೊಂಡಾಗ ಯಶೋದೆಗೆ ತುಂಬಾ ಖುಷಿಯಾಗಿ ಅಡುಗೆ ಎಲ್ಲ ಮಾಡಿ ಸಂಭ್ರಮ ಏನ್ ನಾವು ಮಾಡ್ತೀವಲ್ಲ ಆ ತರ. ಹೀಗೆ ಅದನ್ನೆಲ್ಲ ಬಾಲಲೀಲೆಗಳನ್ನೆಲ್ಲ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ. ಸೊ ಅದ್ರ ನಂತರ ಇನ್ನೊಬ್ಬ ರಾಕ್ಷಸ ಬರ್ತಾನೆ. ಆತನ ಹೆಸರು ತೃಣಾವರ್ತ ಅಂತ. ಅವನೇನು ಅಂದ್ರೆ ತನ್ನನ್ನ ತಾನು ಇದನ್ನೇ ಚೇಂಜ್ ಮಾಡ್ಕೋಬಹುದು, ಗಾಳಿಯಾಗಿ ನೀರಾಗಿ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಸುಂಟರ್ ಗಾಳಿ ತರ ಬಂದು ಕೂತಿದ್ದ ಕೃಷ್ಣನ ಮಧ್ಯೆ ಎತ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡಿರ್ತಾನೆ. ಬಟ್ ಕೃಷ್ಣ ಅವನು ಸುಂಟರ್ ಗಾಳಿ ತರ ಎತ್ಕೊಂಡಾಗ ಎಷ್ಟು ವೆಯ್ಟ್ ಆಗುತ್ತೆ ಅಂದ್ರೆ, ಆ ವೆಯ್ಟ್ ತಡೆಯಕ್ಕಾಗ್ದಲೆ ಆ ಸುಂಟರ್ ಗಾಳಿ ರೂಪದಲ್ಲಿ ಇದ್ದಿದ್ದ ರಾಕ್ಷಸ ಸತ್ತೋಗ್ತಾನೆ. ಅಂದ್ರೆ ಇವನು ವೆಯ್ಟ್ ಜಾಸ್ತಿ ಮಾಡ್ಕೊಂಡ್ಬಿಡ್ತಾನೆ. ಈಗ ಏನಂದ್ರೆ, ಗಾಳಿ ಲೈಟ್ ಇರೋದನ್ನ ಮಾತ್ರ ಕ್ಯಾರಿ ಮಾಡಕ್ಕಾಗುತ್ತೆ. ಎಷ್ಟು ಜೋರಾಗಿ ಗಾಳಿ ಇರುತ್ತೆ ಅಷ್ಟು ಅದ್ರ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಬಟ್ ಆ ಗಾಳಿಯ ಕೆಪಾಸಿಟಿನೇ ಮೀರ್ಸಷ್ಟು ದೊಡ್ಡದಿದ್ರೆ ಅದು ಎತ್ತಕ್ ಆಗಲ್ಲ. ಹಾಗಾಗಿ ಆ ರೀತಿ ಆ ರಾಕ್ಷಸನ ಮರ್ದನ ಆಗುತ್ತೆ. ಇದೆಲ್ಲ ಸಣ್ಣ ಶಿಶು. ಇನ್ನು 3 ತಿಂಗಳು 3.5 ತಿಂಗಳು ಟೈಮಲ್ಲಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಭಾಗವತಮಲ್ಲಿ ಏನು ಬರುತ್ತೆ ಅಂದ್ರೆ, ಹೀಗೆ ಒಂದ್ಸರಿ ತಾಯಿ ಯಶೋದೆ ಕೃಷ್ಣನ ತೊಡೆ ಮೇಲೆ ಮಲಗಿಸ್ಕೊಂಡು ಕೂತಿದ್ಲಂತೆ. ಮಗು ಹಾಲು ಕುಡಿತಂತೆ. ಕುಡಿದ ನಂತರ ನಿದ್ದೆ ಬರ್ದಾಗ ಆಕಳಿಸ್ತಂತೆ. ಆಕಳಿಸಿದಾಗ ಆಕಳಿಕೆಯಲ್ಲಿ ತಾಯಿಗೆ ಆ ಬಾಯಲ್ಲಿ ಬ್ರಹ್ಮಾಂಡ, ಸೂರ್ಯಚಂದ್ರರು, ಎಲ್ಲಾ ಯೂನಿವರ್ಸ್ ಕಾಣಿಸ್ತು ಅಂತ. ಎಲ್ರಿಗೂ ಬೆಣ್ಣೆ ಕದ್ದಾಗ ಮಣ್ಣು ತಿಂದಾಗ ಬಾಯಿ ತೆಗೆ ಅದ್ ಮಾತ್ರ ಗೊತ್ತಿದೆ. ಬಟ್ ಅದು ಓಡಾಡಕ್ ಶುರು ಮಾಡಿದಾಗ, ಲೆಟ್ಸ್ ಒಂದ್ 4-5 ವರ್ಷ ಇದ್ದಾಗ, ಸೊ ಅದಕ್ ಮುಂಚೆ ಒಂದ್ಸರಿ ಇದು ನಡೆದಿದೆ. ಮಗು ಇದ್ದಾಗ್ಲೇನೆ ಒಂದ್ಸರಿ ಅಂದ್ರೆ ಅದು ಪರ್ಪಸ್ಫುಲಿ ತೋರಿಸಿದ್ದು ಕೃಷ್ಣ, ನಾನೇ ವಿಷ್ಣು ಅಂತ ತಾಯಿಗೆ. ಇದು ಅನ್ಪರ್ಪಸ್ಫುಲ್, ಸುಮ್ನೆ ಮಗು ಆಕಳಿಸಿದಾಗ ಆಕಸ್ಮಿಕವಾಗಿ ನೋಡಿದಾಗ ಅವಳು ಕಂಡಿದ್ದು. ಇದು 2 ಸರಿ ನಡೆಯುತ್ತೆ. ಈ ಕಥೆನ ಯಾರು ಜಾಸ್ತಿ ಹೇಳಲ್ಲ. ಸೊ ಇದೊಂದು ಅಲ್ಲಿ ಚೆನ್ನಾಗಿದೆ. ನಂತರದಲ್ಲಿ ಅವ್ರಿಗೆ ನಾಮಕರಣ ಮಾಡ್ತಾರೆ. ಅದಕ್ಕೆ ಇಷ್ಟೊತ್ತವರೆಗೂ ಕೃಷ್ಣ ಅನ್ನೋದು ಕಂಟ್ರೋಲ್ ಮಾಡಿ ಹೇಳಿದೆ, ಯಾಕೆಂದ್ರೆ ನಾಮಕರಣ ಆಗಿದ್ದಿಲ್ಲ. ಸೊ ಅವಾಗ ಗರ್ಗಾಚಾರ್ಯರು ಅಂತ ಒಬ್ರು ಬರ್ತಾರೆ. ನಂದ ಕೇಳ್ಕೊತಾನೆ, ನನ್ ಮಕ್ಳು ಇದಾರೆ, ನನ್ ಮಗ ಇದ್ದಾನೆ, ಜೊತೆಗೆ ಈಗ ವಸುದೇವನ್ ಮಗ ರೋಹಿಣಿ ಮಗನೂ ಇದ್ದಾನೆ, ಇಬ್ರಿಗೂ ನೀವೇ ನಾಮಕರಣ ಮಾಡ್ಬೇಕು ಅಂತ. ಅವರು ಇಲ್ಲಪ್ಪ, ಈಗ ನಾವ್ ನಾಮಕರಣ ಮಾಡಿದ್ರೆ ಅದು ನ್ಯೂಸ್ ಆದ್ರೆ ಕಂಸನ್ ತನಕ ಹೋಗ್ಬಿಡುತ್ತದು ಅಂತ. ಇಲ್ಲ, ಸೆಲೆಬ್ರೇಷನ್ ಏನು ಬೇಡ, ಬಟ್ ಹೆಸರಿಡಿ ಅಂತ ಹೇಳಿ ಒಂದು ದನದ ಕೊಟ್ಟಿಗೆಯಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ರೋಹಿಣಿ ಮಗನ್ಗೆ ರೋಹಿಣೇಯ ಅಂತ ಹೆಸರಿಟ್ಟು, ಅವನು ತುಂಬಾ ಬಲಶಾಲಿಯ ಲಕ್ಷಣಗಳು ಕಾಣ್ತಿದೆ ಅಂತ ಹೇಳಿ ಬಲಭದ್ರ ಅಥವಾ ಬಲರಾಮ ಅಂತ ಹೆಸರಿಡ್ತಾರೆ. ಯಾಕಂದ್ರೆ ಅವನು ಹಾಗಿರ್ತಾನೆ ಆ ಮಗು. ಅಂದ್ರೆ ಅವ್ನ್ ಕೃಷ್ಣನ್ಗಿನ್ನ ಸ್ವಲ್ಪ ದೊಡ್ಡವನು.
ನಂತರದಲ್ಲಿ ಕೃಷ್ಣನಿಗೆ ಇವನು ಕಪ್ಪು ಇದ್ದಾನೆ, ಇವನಿಗೆ ಎಷ್ಟು ಹೆಸರಿಟ್ರು ಸಾಲದು, ಬಟ್ ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದ್ದಾನೆ. ಕೃಷ್ಣ ಅಂದ್ರೆ ಎರಡು ಅರ್ಥ ಬರುತ್ತೆ. ಹ್ಮ್ ಒಂದು ಕಪ್ಪು ಅಂತ, ಹ್ಮ್ ಅದು ಕಲರ್ ಇದು. ಇನ್ನೊಂದು ಕೃಷ್ಣ ಅಂದ್ರೆ ಎಲ್ಲರನ್ನು ತನ್ನೆಡೆಗೆ ಆಕರ್ಷಣೆ ಮಾಡ್ಕೊಳ್ಳೋರು ಅಂತ. ಹ್ಮ್ ಹ್ಮ್ ಸೊ ಎರಡೂ ಅರ್ಥ ಬರ್ಲಿ ಅಂತ ಕೃಷ್ಣ ಅಂತ ಹೇಳ್ತಾರೆ ಹ್ಮ್ ಕೃಷ್ಣನಿಗೆ. ಇದೇ ಅರ್ಥದಲ್ಲಿ ಅರ್ಜುನನ್ಗೂ ಕೃಷ್ಣ ಅಂತಾರೆ. ಯಾಕೆಂದ್ರೆ ಅರ್ಜುನ ತುಂಬಾ ಬೆಳ್ಳಗಿದ್ರು ಹ್ಮ್ ಅವನು ಕೂಡ ಎಲ್ಲರನ್ನೂ ಆಕರ್ಷಣೆ ಮಾಡ್ಕೊಳ್ಳೋ ವ್ಯಕ್ತಿತ್ವ ಅಥವಾ ಆ ರೂಪ ಇತ್ತು ಅಂತ ಅವನಿಗೂ ಕೃಷ್ಣ ಅಂತ ಹೆಸರಿದೆ. ಹ್ಮ್ 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 ಸೊ ಕೃಷ್ಣ ಅಂತ ಇವನಿಗೆ ಹೆಸರಿಡ್ತಾರೆ. ನಂತರ ಇವ್ರಿಗೆ ಆಗ್ಲಿ 1 ವರ್ಷ 1.5 ವರ್ಷ ಆ ತರ ಆಗುತ್ತೆ. ಇಡೀ ವ್ರಜದಲ್ಲೆಲ್ಲ ಓಡಾಡೋದು, ಅವ್ರ ಮನೆಯಲ್ಲಿ ಇದ್ ಮಾಡೋದು, ತುಂಬಾ ತುಂಟ ಅಂತ ನಾವು ತುಂಟ. ಕೇಳಿದೀವಿ. ಸೊ ಇದೆಲ್ಲ ನೀವು ಏನ್ ಸೀರಿಯಲ್ ನೋಡಿದಿರ ಅದೆಲ್ಲ ಕೂಡ ಭಾಗವತಮಲ್ಲೂ ತುಂಬಾ ಅದ್ಭುತವಾಗಿ ವರ್ಣನೆ ಇದೆ. ಹ್ಮ್ ಸಿಕ್ಕಿದ್ರೆ ಓದೋದಕ್ಕೆ ಚೆನ್ನಾಗಿದೆ. ಗೋಪಿಕೆಯರು ಬಂದು ಕಂಪ್ಲೇಂಟ್ ಹೇಳೋದು, ಇದ್ ಮಾಡೋದು, ಮಡಕೆ ಅದೆಲ್ಲ. ಹೊಡಿಯೋದು, ಆ. ಬೆಣ್ಣೆ ಕದಿಯೋದು. ಇನ್ನು ಆ ಆ ಏಜ್ ಸ್ಟೇಜ್ ಬಂದಿಲ್ಲ, ಹಾ ಆ ಏಜ್ ಬಂದಿಲ್ಲ. ಸೊ ಇದು ಈ ತರ ಸಣ್ಣವನಿದ್ದಾಗ್ಲೇನೆ ತೊಂದರೆ ಕೊಡೋದು. ಈಗ 1.5 ವರ್ಷ ಟೈಮಲ್ಲೇನೆ ಇದು ಕಂಪ್ಲೇಂಟ್ ಮಾಡೋದು ಅದೆಲ್ಲ ನಡೀತಿತ್ತು. ಆಕ್ಚುಲಿ ಅವ್ನ ಬಾಲಲೀಲೆ ಫುಲ್ಲು ಅದು ಇದ್ದೇ ಇರುತ್ತೆ ಕಂಟಿನ್ಯೂ. ಹ್ಮ್ ಸೊ ಈ ಟೈಮಲ್ಲಿ ಒಂದ್ಸರಿ ಅದೇ ಮಣ್ಣು ತಿಂದಿದ್ದು ನಡೆಯುತ್ತೆ. ಹ್ಮ್ ಏನಪ್ಪಾ ಅಂತಂದ್ರೆ ಕೃಷ್ಣ ಮಣ್ಣು ತಿಂತಿದ್ದ ಅಂತ ಹೇಳಿ ಅವನ ಜೊತೆ ಹುಡುಗರು ಕಂಪ್ಲೇಂಟ್ ಮಾಡಿದ್ರಂತೆ. ಹ್ಮ್ ಯಾರಿಗೆ? ಯಶೋದೆಗೆ. ಹ್ಮ್ ಅವಳು ಬಂದು ಹೇಳದಂತೆ, ನನಗ್ ಗೊತ್ತಿದೆ ನೀನ್ ತಿಂದಿದ್ಯಾ. ಹ್ಮ್ ಹ್ಮ್ ಇದೇನಕ್ಕೆ ಅಂತಂದ್ರೆ ಈ ಮಕ್ಕಳಲ್ಲಿ ಕೃಷ್ಣನ್ಗೆ ಒಂದ್ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಸಿಕ್ತಿರುತ್ತಲ್ಲ, ಹ್ಮ್ ಆ ಕಾರಣಕ್ಕೆ ಅವರೆಲ್ಲ ಹೋಗಿ ಅವ್ರ ಅಮ್ಮನ ಕಂಪ್ಲೇಂಟ್ ಮಾಡಿದ್ರು. ಹ್ಮ್ ನನಗ್ ಗೊತ್ತು ಎಲ್ರು ಹೇಳಿದಾರೆ ಅಂತ ಅವ್ರ ಅಮ್ಮ ಅವ್ರಿಗೆ ಗದರಿಸ್ತಾಳೆ, ಹ್ಮ್ ಬಾಯಿ ತೆಗಿ ಅಂತ. ಹ್ಮ್ ಅವಾಗ ಬಾಯಿ ತೆಗೆದು ಇಡೀ ಬ್ರಹ್ಮಾಂಡನೇ ತೋರಿಸ್ತಾರೆ. ಹ್ಮ್ ಅಂದ್ರೆ ಯಶೋದೆಗೆ ಒಂದು ಇದು ಅವ್ರ ಮಗನ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಆ ಒಂದು ರೀತಿಯಲ್ಲಿ ಇದನ್ನ ಹೇಳಿದ್ದಾರೆ. ಅದು ತುಂಬಾ ಫೇಮಸ್ಸು, ಎಲ್ರಿಗೂ ಗೊತ್ತಿದೆ. ಈಗ ಆ ನಂತರದಲ್ಲಿ ಕೃಷ್ಣ ಒಂದು 2 ವರ್ಷ ಇದ್ದಾಗ ಒಮ್ಮೆ ಇದ್ರಲ್ಲಿ ಮನೆಯಲ್ಲಿ ಇದ್ದಿದ್ ಬೆಣ್ಣೆ ಕದ್ದುಬಿಟ್ನಂತೆ. ಹ್ಮ್ ಆ ಕೋಪಕ್ಕೆ ಯಶೋದೆ ಅವನಿಂದ ಓಡಿ ಅವನನ್ನ ಹಿಡಿದು ಅವನಿಗೇನು ಏನಾದ್ರು ಪಾಠ ಕಲಿಸ್ಬೇಕು ಅಂತ ಹಿಡಿಯಕ್ ಹೋದ್ರೆ ಅವ್ನು ಓಡೋದಂತೆ. ಅಂದ್ರೆ ಆ ಟೈಮಲ್ಲಿ ಓಡಕ್ ಶುರು ಮಾಡಿಯಾನೆ. ಹ್ಮ್ ಲೆಟ್ಸೆ ಒಂದ್ 3 ವರ್ಷ ಆಗಿರ್ಬೋದು, ಅದು 2.5-3 ವರ್ಷ. ಹ್ಮ್ ಆ ತುಂಟತನ ಎಷ್ಟು ಓಡಿದ್ರು ಓಡ್ತಾನೆ ಇದ್ದಾನೆ. ಹ್ಮ್ ಇವಳಿಗೆ ಅಂದ್ರೆ ಆ ಮಗು ಸುಸ್ತಾಗ್ತಿಲ್ಲ, ಇವಳು ಸುಸ್ತಾಗ್ಬಿಟ್ಲಂತೆ. ಹ್ಮ್ ತಾಯಿ ಸುಸ್ತಾಗೋದ್ ನೋಡಿ ಇವನ್ಗೆ ಚೇಂಜ್ ಆಗಿ ಇವನೇ ನಿಂತ್ಕೊಂಡು ತಾಯಿ ಹಿಡಿದ್ಲಂತೆ. ಅವಳಿಗೂ ಸುಸ್ತಾಗಿದ್ಲಲ್ಲ, ತುಂಬಾ ಓಡಾಡಿಸ್ಬಿಟ್ಟಿದ್ನಲ್ಲ, ಆ ಕೋಪಕ್ಕೆ ಮಾಡ್ತೀನಿ ತಡಿ ಅಂತ ಅನ್ಬಿಟ್ಟು ಹಗ್ಗ ತಂದು ಅವನನ್ನ ಕಟ್ಟಾಕಿ ಒಂದ್ ಕಡೆ ಕೂರಿಸ್ಬೇಕು ಅಂತ ಹಗ್ಗ ತಂದ್ಲಂತೆ. ಹಗ್ಗ ತಂದ್ರೆ ಅವನಿಗೆ ಸುತ್ತಿದ್ರು ಅಂದ್ರೆ ಒಂದ್ ಸುತ್ತಕ್ಕೆ ಸಾಲಿಲ್ವಂತೆ, ಎಷ್ಟು ದೊಡ್ಡ ಹಗ್ಗ ತಂದ್ರು. ಇನ್ನೊಂದ್ ಸ್ವಲ್ಪ ತಂದ್ಲಂತೆ. ಹೀಗೆ ಎಷ್ಟ್ ತಂದು ತಿರ್ಗಾ ಅವಳ ತಾಯಿ ನೋಡಿ ಇವನ್ಗೆ ಕನಿಕರ ಬಂದು ಕಟ್ಟಿಸ್ಕೊಂಡಂತೆ. ಇವನೇ ಅವನ್ ಲೀಲೆಗಳು ಕಟ್ಸ್ಕೊಂಡು ಅವಳು ಇಲ್ಲೇ ಕೂತಿರು ಅಂತ ಹೇಳಿ ಅವಳ ಕೆಲಸ ಮಾಡ್ತಿದ್ದಾಗ ಅವಾಗ ಕೃಷ್ಣನ್ಗೆ ಅಂದ್ರೆ ಇಲ್ಲಿ ಏನ್ ನೋಡ್ಬೋದಂದ್ರೆ ಕೃಷ್ಣ ಅವನನ್ನ ಕಟ್ಟಕ್ಕಂತದ್ದೇನೂ ಇಲ್ಲ, ಯಾವ್ದನ್ನು ಕಟ್ಟಕ. ಆದ್ರೆ ತಾಯಿಯ ಒಂದು ಸ್ಥಿತಿನ ನೋಡಿ ತನ್ನನ್ನ ತಾನು ಅವನಲ್ಲಿ ಬಂಧಿಸ್ಕೊಳ್ಳಿಕ್ಕೆ ಒಪ್ಕೊಂಡ, ಅವನೇ ಕಟ್ಟಿಸ್ಕೊಂಡ ಅಂತ ಹೇಳಬೇಕು. ಸೊ ಅದೇ ಬಾಲ ಲೀಲೆಗಳು ಅನ್ನೋದು ಅದಕ್ಕೇನೆ. ಸೊ ಅವಾಗ ಈ 2 ವೃಕ್ಷಗಳ ಕತೆ ಗೊತ್ತಿರುತ್ತೆ ಅನ್ಕೊಂತೀನಿ. ಮನೆ ಮುಂದೆ 2 ವೃಕ್ಷ ಇತ್ತು, ಅರ್ಜುನ ವೃಕ್ಷ ಅಂತಾರೆ. ನಮ್ ಕಡೆ ಅದನ್ನ ಐ ಥಿಂಕ್ ಮತ್ತಿ ಮರ ಅಂತಾನೇನೋ ಅಂತಾರೆ. ಸೊ ಅದ್ 2 ವೃಕ್ಷ ನಿಂತಿತ್ತಂತೆ. ಕೃಷ್ಣನಿಗೆ ನೋಡಿದಾಗ ಮನಸ್ಸಿನಲ್ಲೇ ಅನಿಸ್ತಂತೆ, ಈ ವೃಕ್ಷಗಳು ಏನೋ ಪ್ರಾಬ್ಲಮ್ ಆಗಿದೆ, ಇದನ್ನ ಸರಿ ಮಾಡ್ಬೇಕು ಅಂತ. ಬಟ್ ಆಕ್ಚುಲಿ ಅದ್ರ ಬ್ಯಾಕ್ ಸ್ಟೋರಿ ಏನಪ್ಪಾ ಅಂದ್ರೆ, ಆ 2 ವೃಕ್ಷಗಳು ಕುಬೇರನ ಮಕ್ಕಳು, ನಳಕುಬರ ಮತ್ತೆ ಮಣಿಗ್ರೀವ ಅಂತ. ಅವ್ರು ಏನ್ ಮಾಡಿದ್ರು, ಒಮ್ಮೆ ಯಾವಾಗ ಕುಬೇರ ಧನ ಬುದ್ಧಿಪತಿ ಆದ ಅವಾಗ ಅವರು ಯಕ್ಷರು ಮತ್ತೆ ಗಂಧರ್ವರು, ಕೆಲವೊಂದು ರಾಕ್ಷಸರು ಎಲ್ಲ ಕುಬೇರನ ಅಂಡರ್ ಅಲ್ಲಿ ಬರ್ತಾರೆ. ಇಡೀ ಜಗತ್ತಿಗೆ ಧನಾಧಿಪತಿ. ಸೊ ಹಿಂಗಾಗಿ ಇವರು ಒಂಥರ ಗಂಧರ್ವರು ಲೆಕ್ಕ.
ಹ್ಮ್ 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 ಅಂದ್ರೆ ಇವ್ರ ಹತ್ರನೂ ಇದಿರುತ್ತೆ. ಸೊ ಇವ್ರು ಒಂದ್ಸರಿ ಒಂದ್ ಕಡೆ ಒಂದ್ 4 ಜನ ಯುವತಿಯರ ಜೊತೆ ಇವರಿಬ್ರು ಸೇರ್ಕೊಂಡು ಜಲಕ್ರೀಡೆ ಆಡ್ತಿದ್ರಂತೆ ನಿರ್ವಸ್ತ್ರರಾಗಿ. ಹ್ಮ್ 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 ಅಲ್ಲಿಗೆ ನಾರದ್ರು ಬಂದ್ರಂತೆ. ಹ್ಮ್ ನಾರದ್ರು ಬಂದಾಗ ಯುವತಿಯರು ಎಚ್ಚೆತ್ಕೊಂಡು ಹ್ಮ್ ತಮ್ ಬಟ್ಟೆ ಹಾಕೊಂಡು ಹೋದ್ರಂತೆ, ಸೈಡ್ಗೆ ಹ್ಮ್ ಓಡೋದ್ರಂತೆ. ಬಟ್ ಇವರಿಬ್ರು ಯಾರು, ನಳಕುಬರ ಮತ್ತು ಮಣಿಗ್ರೀವ, ಹ್ಮ್ ಎದ್ದು ಬಂದು ನಾರದ್ರನ್ ಮಾತಾಡ್ಸಿದ್ದಾರೆ, ಬಟ್ ವಸ್ತ್ರ ಧರಿಸ್ಲಿಲ್ವಂತ ಅವ್ರು. ಹ್ಮ್ 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 ಸೊ ನಾರದ್ರಿಗೆ ಅವಾಗ ಕೋಪ ಬಂದು ಅವಾಗ ಒಂದಷ್ಟು ಹೇಳ್ತಾರೆ, ನಿಮ್ಗೆ ಅಹಂಕಾರ ಜಾಸ್ತಿ ಆಗಿದೆ, ಹ್ಮ್ ವಸ್ತ್ರದ ಮಹತ್ವ ಮತಿಭ್ರಷ್ಟ. ಮರ್ತಿ. ಅಂದ್ರೆ ಅವ್ರೇ ಅನ್ಕೊಂಡ್ರು, ಸರಿ ನಮ್ ರೆಸ್ಪೆಕ್ಟ್ ಅಂತೂ ಕೊಟ್ರು ನಾರದ್ರಿಗೆ, ಬಟ್ ವಸ್ತ್ರ ಧರಿಸದೆ ಇರೋದು ಪ್ರಾಮುಖ್ಯತೆನ ಅದು ಇದ್ ಮಾಡಿದ್ರು. ಅವ್ರು ಏನೋ ಇಗ್ನೋರ್ ಮಾಡಿದ್ರು, ಬಟ್ಟೆ ಹಾಕೊಳ್ಳೋದನ್ನ ಇಗ್ನೋರ್ ಮಾಡಿದ್ರು. ನಿಮ್ಗೆ ಆ ವಸ್ತ್ರ ಧರಿಸೋದು ಅನ್ನೋ ಅರ್ಥ ಏನು ಹ್ಮ್ ಅಂದ್ರೆ, ಇವತ್ತಿನ ಹೇಳ್ತೀವಲ್ಲ, ಒಳ್ಳೆ ಪ್ರಾಪರ್ ಆಗಿ ಡ್ರೆಸ್ ಮಾಡ್ಕೊಳ್ಳಿ ಅಂತ ಕೆಲವ್ರಿಗೆ ಮಕ್ಳಿಗೆ ಏನ್ ನಾವು ಹೇಳ್ಕೊಡ್ತೀವಿ, ಅದ್ರ ಇದು ಬರ್ತಾ ಇದೆ. ಹ್ಮ್ 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 ವಸ್ತ್ರ ಧರಿಸ್ಕೊಂಡು ಒಬ್ರ ಮುಂದೆ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋ ಅರ್ಥದ ಬಗ್ಗೆ ನಾರದ್ರು ಎಲ್ಲ ಹೇಳಿ, ಹ್ಮ್ ನಿಮ್ಗೆ ಇದು ಬರ್ಬೇಕು ಅಂದ್ರೆ ನೀವು ನಗ್ನವಾಗಿ 2 ಮರಗಳ ತರ ಹಲವಾರು ವರ್ಷ ನಿಂತಿದ್ರೆ ನಿಮಗ್ ಬುದ್ಧಿ ಬರೋದು ಅಂತ ಹೇಳಿ ಅವ್ರಿಗೆ ಶಾಪ ಕೊಡ್ತಾರೆ. ಹ್ಮ್ ನೀವು ಮುಂದೆ ಕೃಷ್ಣ ಬಂದು ನಿಮ್ಮ ಶಾಪ ವಿಮೋಚನೆ ಮಾಡೋವರೆಗೂ ನೀವು ನಿಂತಿರಿ. ಮರಗಳಾಗಿ ಒಂದೇ ಕಡೆ ನಿಂತಿರಿ ಹ್ಮ್ ಅಂತ ಹೇಳಿ. ಇದೇನಂದ್ರೆ ಅವ್ರು ಮಾಡಿರೋ ತಪ್ಪನ್ನ ಪಶ್ಚಾತ್ತಾಪ ಮಾಡೋದು. ಶಾಪ ಅಂದ ತಕ್ಷಣ ಅವ್ರಿಗೆ ಅದು ಪನಿಷ್ಮೆಂಟ್ ಅಲ್ಲ, ಹ್ಮ್ 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 ಅವ್ರಿಗೆ ಅದನ್ನ ಅರಿವು ಮೂಡಿಸೋದು. ಅರಿವು ಮಾಡ್ಕೊಳ್ಳೋದು, ಅದನ್ನ ಸರಿ ಮಾಡ್ಕೊಳ್ಳೋದು, ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೊಂದ್ ದಾರಿ ಮಾಡ್ಕೊಡೋದು. ಸೊ ಇದು ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ ನಾರದ್ರಿಗೆ, ಬಟ್ ಬಟ್ಟೆ ಹಾಕೊಳ್ಳೋದು ಅದ್ರ ಮಹತ್ವ ಏನು ಅಂತ ತಿಳ್ಕೊಳ್ಬೇಕು. ಪರ್ಫೆಕ್ಟ್ ಅಂದ್ರೆ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಹೇಳ್ತಿದ್ದಾರೆ. ಹ್ಮ್ ನಾನ್ ಡ್ರೆಸ್ಸಿಂಗ್ ಬಗ್ಗೆ ಹೇಳ್ತಿಲ್ಲ, ಡ್ರೆಸ್ಸಿಂಗ್ ಸೆನ್ಸ್ ಯಾವ ರೀತಿ ಇರ್ಬೇಕು. ಹ್ಮ್ ಅದಕ್ಕೆ ನಾವು ಕೆಲವೊಂದು ದೇವಸ್ಥಾನಗಳಲ್ಲಿ ಇದೇ ಡ್ರೆಸ್ ಅಲ್ಲಿ ಬರ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ. ಹ್ಮ್ ಸೊ ಆ ಅರ್ಥದಲ್ಲಿ ಅವ್ರಿಗೆ ಶಾಪ ಕೊಟ್ಟಿದ್ರು. ಅವ್ರ ಮರಗಳಾಗಿ ಇಲ್ಲಿ ವ್ರಜದಲ್ಲಿ ನಿಂತಿದ್ರಂತೆ. ಹ್ಮ್ ಸೊ ಅವಾಗ ಕೃಷ್ಣನ ಮುಂಚೆ ಹೇಳೋದ್ ಮರ್ತೆ, ಒಂದು ಒರಳು ಕಲ್ಲು ಕಟ್ಟಿದ್ಲು. ಆ ಕಲ್ಲು ಸಮೇತ ಹೋಗಿ ಹ್ಮ್ ಹ್ಮ್ ಹಿಂಗೆ ಎಳ್ದಾಗ ಅಂದ್ರೆ ಎರಡು ಮರಕ್ಕೆ ಸಿಗಾಕೊಂಡಂತೆ ಕಲ್ಲು. ಅದ್ರ ಮಧ್ಯದಲ್ಲಿ ಕೃಷ್ಣ ಪುಟ್ಟ ಬಾಲಕ ಹೋಗಿ ಬಿಗ್ಗಿಯಾಗಿ ಎಳ್ದಾಗ 2 ಮರಗಳು ಬಿದ್ದು, ಅದರಿಂದ ಇವರು ನಳಕುಬರ ಮತ್ತು ಮಣಿಗ್ರೀವ ಬಂದು ಕೃಷ್ಣನ್ಗೆ ಧನ್ಯವಾದ ಹೇಳಿ ನಮಸ್ಕಾರ ಮಾಡಿ, ಅವ್ರ ತಪ್ಪಿನ ಅರಿವಾಗಿದೆ ಅಂತ ಹೇಳಿ ಅವರು ಶಾಪ ವಿಮೋಚನೆ ಮಾಡ್ತಾನೆ ಕೃಷ್ಣ. ಸೊ ಇದು ಒಂದು ಕೃಷ್ಣನ ಬಾಲಲೀಲೆ. ನಂತರದಲ್ಲಿ ನಂತರದಲ್ಲಿ ಏನಾಗುತ್ತೆ, ಅವ್ರಿಗೆ ವ್ರಜದಲ್ಲಿ ಅಷ್ಟು ಪ್ರಾಸ್ಪರಿಟಿ ಇರ್ಲಿಲ್ಲ. ಅಂದ್ರೆ ಅವ್ರು ಯಾವ್ದವ್ರು ಅಂತಂದ್ರೆ ಅವ್ರ ಮೇನ್ ಪ್ರೊಫೆಷನ್ ಅಥವಾ ಆಕ್ಯುಪೇಷನ್ ಏನಂತಂದ್ರೆ ಹಸುಗಳನ್ನ ಪಾಲನೆ ಮಾಡ್ಬೇಕು. ಅಲ್ಲಿ ಸಾಲ್ತಿರ್ಲಿಲ್ವಂತೆ, ಪರಿವಾರ ದೊಡ್ಡದಾಗುತ್ತೆ. ಸೊ ಅವಾಗ ನಂದಗೋಪನ್ಗೆ ಎಲ್ರನ್ನ ದೊಡ್ಡವ್ರು ಹಿರಿಯರನ್ನೆಲ್ಲ ಕರೆಸಿ ಹೇಳಿದಾಗ, ಅದ್ರಲ್ಲಿ ಒಬ್ಬ ಉಪನಂದ ಅಂತ ಹಿರಿಯ ಹೇಳಿದಂತೆ, ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ವೃಂದಾವನ ಅಂತ ಇದೆ. ಅಲ್ಲಿ ಸುದರ್ಶನ ಪರ್ವತದ ಬುಡದಲ್ಲಿ ಮಳೆ ಎಲ್ಲ ಚೆನ್ನಾಗಾಗುತ್ತೆ, ಹುಲ್ಲು, ನಮಗ್ ಬೇಕಾಗಿರೋ ಮೇವು, ಯಮುನಾ ನದಿನೂ ಅಲ್ಲಿ ಹರಿತಾ ಇದೆ. ಅಂದ್ರೆ ಇಲ್ಲಿಂದಾನೇ ಅಡ್ಜಸ್ಟೆಂಟ್, ಯಮುನಾ ನದಿ ಪಕ್ಕದಲ್ಲೇನೆ ಅವ್ರು ಹೇಳ್ತಾರೆ. ಸೊ ನಮ್ಗೆಲ್ಲಾ ಊರಿಂದ ಮುಂದ್ಲೂರು ನಮ್ಮ ಆಕ್ಯುಪೇಷನ್ಗೆ ಎಲ್ಲ ಕರೆಕ್ಟ್ ಆಗಿದೆ ಆ ಜಾಗ, ನಾವು ಅಲ್ಲಿಗೆ ಇಲ್ಲಿಂದ ಇದಾಗೋಣ ಅಂತ. ಸೊ ಅದಕ್ಕೆ ತುಂಬಾ ಜನ ವ್ರಜವಾಸಿ ಅಂತಾರೆ ಕೃಷ್ಣನ್ಗೆ. ವ್ರಜ ಅನ್ನೋದು ಮುಂಚಿನ ಊರು. ಒಂದು ಏಜ್ ಆದ್ಮೇಲೆ ಒಂದು 5-6 ವರ್ಷ ಆಗ ಏಜ್ ಬಂದಾಗ ಬೃಂದಾವನಕ್ಕೆ ಅವರು ಶಿಫ್ಟ್ ಆಗಿದ್ರು. ಹಂಗೆ ಹೇಳಿದ್ಮೇಲೆ ಎಲ್ಲ ಶಿಫ್ಟ್ ಆದ್ರಂತೆ. ಅದು ಕೃಷ್ಣನ್ಗೂ ತುಂಬಾ ಖುಷಿ ಆಯ್ತಂತೆ ಅಲ್ಲಿ ಹೋಗಿದ್ದು. ಯಾಕೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಬೆಟ್ಟ ಗುಡ್ಡಗಳು ಅದೆಲ್ಲ ಖುಷಿಯಾಗಿ ಇಡೀ ಪರಿವಾರ ಎಲ್ಲ ಗೋವುಗಳನ್ನ ಕಟ್ಕೊಂಡು ಹೋಗಕ್ಕೆ ಶುರು ಮಾಡುದು. ಸೊ ಈ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಎಲ್ಲ ಸೆಟ್ಲ್ ಆದ್ರೆ ಈಗ ಕೃಷ್ಣ ಒಂದ್ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಒಂದು 6-7 ವರ್ಷ 8 ವರ್ಷ ಈ ಏಜಿಗೆ ಏನಂದ್ರೆ ಅವನು
ಈ ದೊಡ್ಡವರು ಗೋವುಗಳನ್ನ ಪಾಲನೆ ಮಾಡಿದ್ರೆ ಹ್ಮ್ ಈ ಏಜಿನ ಮಕ್ಕಳು ಕರುಗಳನ್ನ ಪಾಲನೆ ಮಾಡೋದು. ಹ್ಮ್ ಇವರೇ ಕರ್ಕೊಂಡು ಹೋಗಿ ಅಲ್ಲಿ ಹುಲ್ ಮೇಯಿಸ್ಕೊಂಡು ಕರ್ಕೊಂಡ್ ಬರೋದು. ಹ್ಮ್ ಇದು ಆ ತರದ ಅಲ್ಲಿ ಇದು ಹ್ಮ್ ಏನದು ಸಿಸ್ಟಮ್ ಅವ್ರ ಅವರ ವ್ಯವಸ್ಥೆ. ಜೀವನ ಪದ್ಧತಿ ಅದು. ಹಾ. ಸೊ ಇವನು ಗೋಪಾಲಕರುಗಳ ಜೊತೆ ಹೋಗಿ ಹ್ಮ್ ಇದು ಇದ್ ಮಾಡೋದು ಏನದು ಕರುಗಳಿಗೆ. ಕರುಗಳನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಇದ್ ಮಾಡೋದು, ಅಲ್ಲಿಗೆ ಊಟ ತಗೊಂಡೋಗಿ ಬೆಳಗಿನ ಸಾಯಂಕಾಲ ಹ್ಮ್ ಕರುಗಳು ಮೇಯ್ತಾ ಇದ್ರೆ ಇವ್ರ ಜೊತೆ ಆಟ ಆಡೋದು, ಹ್ಮ್ ಹ್ಮ್ ಇವೆಲ್ಲ ಮಾಡೋದು. ಕೃಷ್ಣನ ವಯಸ್ಸಿನ ಬೇರೆ ಮಕ್ಕಳುಗಳು ಎಲ್ಲಾರು ಅವ್ರ ಸೇರ್ಕೊಂಡು. ಜೊತೆ ಸೇರ್ಕೊಂಡು ಹ್ಮ್ ಅಂದ್ರೆ ಇದು ಹೇಗ್ ವರ್ಣಿಸ್ತಾರೆ ಅಂದ್ರೆ ಸ್ವತಃ ವಿಷ್ಣು ಹ್ಮ್ ಕೃಷ್ಣನಾಗಿ ಹುಟ್ಟಿದ ಕಾರಣದಿಂದ ಸಾಮಾನ್ಯ ಗೋಪಾಲಕ ಗೋಬಾಲಕ ಅಥವಾ ಗೋಪಾಲ ಬಾಲಕನಾಗಿ ಹ್ಮ್ ಇದ್ದ ಅಂತ ತುಂಬಾ ನೀಟಾಗಿ ವರ್ಣಿಸ್ತಾರೆ. ಹ್ಮ್ ಹೀಗೆ ಒಂದ್ಸರಿ ಇವ್ರ ಕರುಗಳನ್ನ ಅಟ್ಕೊಂಡು ಹೋಗಿದ್ದಾಗ ಅವನ ಹೆಸರೇನು ವತ್ಸಾಸುರ ಅಂತ ಇನ್ನೊಬ್ಬ ಅಸುರ. ಇವರೆಲ್ಲ ಕಂಸನ್ ಫ್ರೆಂಡ್ಸು. ಹ್ಮ್ 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 ಇವ್ರೇನಂತಂದ್ರೆ ಹುಡುಕೊಂಡ್ ಬರೋದು ಯಾರಿದಾರ ಆ ಏಜ್ ಅವರು ಹ್ಮ್ ಅಂತ ಅವ್ರನ್ನ ಸಾಯಿಸೋದಕ್ ನೋಡೋದು ಆ ತರ ಮಕ್ಳನ್ನ. ಅಂದ್ರೆ ಕೃಷ್ಣನ್ ಅಲ್ದಲೆ ತುಂಬಾ ಜನ ಮಕ್ಳನ್ನ ಇವ್ರು ಅಲ್ಲಲ್ಲ ಸಾಯಿಸ್ಕೊಂಡ್ ಬಂದಿದ್ದಾರೆ. ಬಂದಿದ್ದಾರೆ. ಹ್ಮ್ ಅಂದ್ರೆ ಅವನ ಅಧರ್ಮ ಅಷ್ಟು ಹೆಚ್ಚಾಗಿದೆ. ಹ್ಮ್ ಎಲ್ಲಾ ಯಾದವ್ರಿಗೂ ಎಲ್ಲ ತುಂಬಾ ಉಪಟಳ ಕೊಡೋದು ಜಾಸ್ತಿ ಆಗಿದೆ ಈಗ. ಕಂಸ ಏನ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ನಲ್ಲ ಅದು ಫುಲ್ಲು ವಿಪರೀತಕ್ಕೆ ತಿರುಗಿದಾನೆ ಈಗ. ಹ್ಮ್ ಸೊ ಈ ವತ್ಸಾಸುರನು ಒಬ್ಬ ಇದು ಅವ್ನು ನೋಡಿದಂತೆ ಈ ಬಾಲಕರುಗಳು ಒಂದಷ್ಟು ಜನ ಕರು ಮೇಯಿಸೋದು. ಅವನೇನ್ ಮಾಡದಂತೆ ಒಂದು ಎತ್ತಿನ ತರ ಹ್ಮ್ ಆಗಿ ಅದು ಆ ಕರುಗಳ ಜೊತೆ ಅವನು ಸೇರ್ಕೊಂಡಂತೆ. ಹ್ಮ್ ಕೃಷ್ಣನು ಗೊತ್ತಾಯ್ತಂತೆ ನಾವು ಕರುಗಳು ಕರ್ಕೊಂಬರೋದು ಇದ್ಯಾ ದೊಡ್ಡ ಎತ್ತು ಬಂದಿದೆಯಲ್ಲ ಹ್ಮ್ ಅಂತ ಗೊತ್ತಾಗಿ ಹ್ಮ್ ಇವನ್ ರಾಕ್ಷಸ ಅಂತ ಗೊತ್ತಾದಾಗ ಕೃಷ್ಣ ಮಾಮೂಲಿ ಅಂದ್ರೆ ಒಂದು ಅದರ ಬಾಲ ಹಿಡ್ದು ಬಾಲದಲ್ಲಿ ಅದನ್ನ ಹಿಂಗೆ ಹ್ಮ್ ನಾವ್ ಇದ್ ಮಾಡ್ತೀವಲ್ಲ ಹ್ಮ್ ಹಾಗೆ ಹಿಂಗ್ ತೂರಾಡಿ ಎಸ್ದನಂತೆ. ಹ್ಮ್ ಚಿಕ್ಕ ವಯಸ್ಸು ಅವನು 7 ವರ್ಷದ ಕೃಷ್ಣ. ಹ್ಮ್ ಅವನ್ ಹೋಗಿ ದೂರ ಬಿದ್ದು ಅವನ ಸಂಹಾರ ಮಾಡಿದಾನೆ. ಹ್ಮ್ ಅವನ ಸಂಹಾರ ಆಯ್ತು. ಸೊ ಇದು ಒಬ್ಬ ರಾಕ್ಷಸ. ನಂತರದಲ್ಲಿ ಇವ್ರು ಅಲ್ಲೇ ಒಂದ್ಸರಿ ಇನ್ನೊಂದ್ ಸ್ವಲ್ಪ ದಿನಗಳ ನಂತರ ಯಮುನಾ ನದಿ ದಂಡಲ್ಲಿ ಕರುಗಳನ್ನ ಮೇಯಿಸ್ತಾ ಇವರು ಯಮುನಾ ನದಿಲಿ ಆಟ ಆಡ್ತಾ ಇದ್ರಂತೆ. ಹ್ಮ್ ಅಲ್ಲಿಗೆ ಇನ್ನೊಬ್ಬ ಅಸುರ ಬಂದಂತೆ. ಹ್ಮ್ ಹ್ಮ್ ಅವನು ಬಕಾ ಪಕ್ಷಿಯ ತರ ಹ್ಮ್ ಚೇಂಜ್ ಆಗಿ ಬಂದಂತೆ. ಅವನನ್ನು ಬಕಾಸುರ ಅಂದಿದ್ದಾರೆ. ಹ್ಮ್ ಹ್ಮ್ ಆಕ್ಚುಲಿ ಬಕಾಸುರ ಇನ್ನೊಂದ್ ಬರುತ್ತೆ, ಅದನ್ನ ಭೀಮ ಸಾಯಿಸ್ತಾನೆ ಮಹಾಭಾರತದಲ್ಲಿ. ಬಟ್ ಇವನು ಆಕ್ಚುಲಿ ಒಬ್ಬ ಅಸುರ ಹ್ಮ್ ಬಕ ಪಕ್ಷಿಯ ವೇಷದಲ್ಲಿ ಬಂದಿದ್ದಾನೆ. ಅವನು ಒಬ್ಬ ಮನುಷ್ಯ, ಅವನ ಹೆಸರು ಬಕಾಸುರ. ಹ್ಮ್ ಯಾರು ಭೀಮ ಸಾಯಿಸ್ತಾನಲ್ಲ ಅವನ್ ಬಕ ಪಕ್ಷಿ ಅಲ್ಲ, ಹ್ಮ್ 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 ಅವನ ಹೆಸರು ಬಕಾಸುರ. ಹ್ಮ್ ನಂತರದಲ್ಲಿ ಅವನ ತಮ್ಮ ಒಬ್ಬ ಆಲಂಬುಸ ಅಂತ ಏನೋ ಬಂದು ಕೌರವ್ರ ಜೊತೆ ಯುದ್ಧ ಮಾಡ್ತಾನೆ ಭೀಮನ್ನ ಸಾಯಿಸ್ಬೇಕು ಅಂತ. ಕುರುಕ್ಷೇತ್ರದಲ್ಲಿ. ಸೊ ಆ ಬಕಾಸುರ ಬೇರೆ. ಇಲ್ಲಿ ಒಬ್ಬ ಅಸುರ ಬಕಪಕ್ಷಿಯ ರೀತಿಯಲ್ಲಿ ಬಂದಾಗ ಇವನನ್ನ ಬಕಾಸುರ ಅಂತ ಬಕಾಸುರ ಅಂತ ಕರೆದಿದ್ದಾರೆ. ಹ್ಮ್ ಅವನನ್ನ ಹಿಡ್ದು ಆಕ್ಚುಲಿ ಈ ಬಕಾಸುರ ಬಂದು ಪೂತನಿಯ ತಮ್ಮ. ಓ ಓಕೆ. ಹಾ. ಸೊ ಇವರೆಲ್ಲ ಒಂದೇ ಗ್ಯಾಂಗ್ ಇವರೆಲ್ಲ. ಹಾ. ಇವನನ್ನು ಕೂಡ 2 ಕಾಲ್ ಹಿಡ್ದು ಎತ್ತು ಒಗೆದು ಸಂಹಾರ ಮಾಡದಂತೆ. ಬಟ್ಟೆ ಒಗ್ದಾಕ್ಬಿಟ್ಟ. ನಂತರದಲ್ಲಿ ಇನ್ನೊಬ್ಬ ಸುರಂದ ಸ್ಟೋರಿ ಬರುತ್ತೆ. ಅವನೇನು ಅಂತಂದ್ರೆ ಅವನು ಅಷ್ಟೇ ಐ ಥಿಂಕ್ ಇವನ್ ತಮ್ಮನೇ ಅನ್ಸುತ್ತೆ. ಪೂತನಿ ಇನ್ನೊಬ್ಬ ತಮ್ಮ ಅಘಾಸುರ ಅಂತ. ಅಘಾಸುರ ಬಂದು ಅವ್ನು ನೋಡಿದಂತೆ ಇಲ್ಲೆಲ್ಲ ಹುಡುಗರು ಇಲ್ಲಿ ಕೂತಿದ್ದಾರೆ, ಇವ್ರನ್ನ ಏನ್ ಮಾಡ್ಬೇಕು ಅಂತ ಒಂದು ದೊಡ್ಡ ಹೆಬ್ಬಾವಾಗಿ ಹೀಗೆ ಬಾಯಿ ತೆರ್ಕೊಂಡು ಕೂತ್ಕೊಂಡಂತೆ. ಅವ್ರು ನೋಡಿದ್ರೆ ಹುಡುಗರಿಗೆ ಈ ಗೋಪಾಲಕರು ಏನ್ ಕೃಷ್ಣನ್ ಫ್ರೆಂಡ್ಸ್ ಇದಾರಲ್ಲ, ನೋಡಿದ ತಕ್ಷಣ ಏನಪ್ಪಾ ಇದು ಇಷ್ಟು ದೊಡ್ಡದು ಗುಹೆ ತರ ಇದೆ, ಒಳಗ್ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದಂತೆ. ಅದ್ರಲ್ಲಿ ಒಬ್ಬ ಹೇಳದಂತೆ, ನಮ್ಮನ್ನ ಕೃಷ್ಣ ಇರುವಾಗ ನಮ್ಗೇನ್ ಹೆದರಿಕೆ, ಅವ್ನ್ ನಮ್ಗೇನ್ ಮಾಡ್ತಾ ಅಂದ್ರೆ ನಮ್ಗೇನೋ ಆಗಕ್ ಬಿಡಲ್ಲ, ನಮ್ಮನ್ನ ಯಾವ ಕಾಪಾಡ್ತಾನೆ, ನಾವ್ ನೋಡಿಲ್ವಾ ಅಂತ ಹೇಳಿ ಒಳಗ್ ಹೋದ್ರಂತೆ.
ಅವರು ಇವ್ರು ಹೋಗ್ಬೇಡಿ ಅಂತ ಕೃಷ್ಣ ಹೇಳಿದ್ರು ಕೇಳಲಿಲ್ಲ. ಹ್ಮ್ ಕೊನೆಗೆ ಫ್ರೆಂಡ್ಸ್ಗೋಸ್ಕರ ಕೃಷ್ಣನು ಒಳಗ್ ಹೋದ್ನಂತೆ. ಹ್ಮ್ ಅವಾಗ ಅವನು ಬಾಯಿ ಮುಚ್ಚಿದ್ನಂತೆ. ಹ್ಮ್ ಸೊ ಕೃಷ್ಣ ಒಳಗಿನಿಂದನೇ ತನ್ನ ಶರೀರವನ್ನ ಜಾಸ್ತಿ ಮಾಡಿ ಹ್ಮ್ 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 ಅವನನ್ನು ಒಳಗಡೆಯಿಂದನೇ ಸಂಹಾರ ಮಾಡಿ ಹ್ಮ್ 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 ಈ ಹುಡುಗನೆಲ್ಲ ಬಸ ಆಚೆ ಮಾಡ್ತಾನೆ. ಹ್ಮ್ ಸೊ ಆಲ್ಮೋಸ್ಟ್ ಈಗ ಒಂದ್ 4-5 ಜನ ಹಸುರರಾದ್ರು ಇನ್ನೂ ಲೀಸ್ಟ್ ಇದೆ, ಬರ್ತಾರೆ. ಸೊ ಹೀಗೆ ಜೀವನ ಸಾಕ್ತಾ ಇರುತ್ತೆ. ಒಬ್ರಾದ್ಮೇಲೆ ಒಬ್ರು ಹಸುರರು ಹಸುರರು ಬರ್ತಾ ಬಂದೇ ಇರ್ತಾರೆ. ಬರ್ತಾರೆ. ಹ್ಮ್ ನಂತರದಲ್ಲಿ ಬರೋನು ಧೇನುಕಾಸುರ ಅಂತ. ಹ್ಮ್ ಹ್ಮ್ ಧೇನುಕ ಅಂದ್ರೆ ಐ ಥಿಂಕ್ ಕತ್ತೆ, ಹ್ಮ್ ಹ್ಮ್ ಗಾರ್ಧಬ ಅಂತಾನು ಅಂತಾರೆ. ಬಟ್ ಧೇನು ಅಥವಾ ಧೇನುಕ ಅಂದ್ರೆ ಕತ್ತೆ. ಹ್ಮ್ ಅವನು ಕತ್ತೆ ರೂಪದಲ್ಲಿ ಬಂದು ನಿಂತಿದ್ನಂತೆ. ಹ್ಮ್ ಅಂದ್ರೆ ನಿಂತಿರ್ಲಿಲ್ಲ. ಇವರು ಹುಡುಗರು ಒಂದು ದಿವಸ ಕೃಷ್ಣನ ಹತ್ರ ಬಂದು ಹೇಳ್ತಾರೆ, ಅಲ್ಲೊಂದ್ ಕಡೆ ಒಂದ್ ತೋಟ ಇದೆ, ಅಲ್ಲಿ ಡಿಫ್ರೆಂಟ್ ಒಳ್ಳೆ ಹಣ್ಣುಗಳು ಬಿಟ್ಟಿದೆ, ಹ್ಮ್ ಅದನ್ನ ನಾವು ತಿನ್ಬೇಕು. ಬಟ್ ಕಿತ್ಕೊಳಕ್ ಹೋದ್ರೆ ಅಲ್ಲೊಬ್ಬ ಧೇನುಕ ಅಂದ್ರೆ ಒಂದ್ ಕತ್ತೆ ಬಂದು ನಮ್ಗೆ ತುಂಬಾ ತೊಂದರೆ ಮಾಡುತ್ತೆ, ಹ್ಮ್ ಅವನು ಒಬ್ಬ ಅಸುರ ಅಂತ ನಮ್ಗನ್ಸುತ್ತೆ ಅಂತ. ಹ್ಮ್ ನಡೀರಿ ನಾನು ಬರ್ತೀನಿ ಅಂತ ಕೃಷ್ಣ ಬಲರಾಮ ಹೋದ್ರಂತೆ ಜೊತೆಲಿ. ಸೊ ಅವಾಗ ನೀವ್ ಕಿತ್ಕೊಳ್ಳಿ, ಅವ್ನ್ ಬಂದ್ರೆ ನಾನ್ ನೋಡ್ತೀನಿ ಅಂತ ಕೃಷ್ಣ ಹೇಳದಂತೆ. ಹ್ಮ್ ಸೊ ಅವನ್ ಧೇನುಕಾಸುರ, ಅವನು ಅಸುರ ಹ್ಮ್ ಬಂದು ಅವನ್ ಇಂಟೆನ್ಷನ್ ಏನು ಅಂದ್ರೆ ಈ ತರ ಡಿಫ್ರೆಂಟ್ ಫ್ರೂಟ್ ತೋಟ ಇದ್ರೆ ಯಾವ್ಯಾವ ಮಕ್ಳು ಬರ್ತಾರಲ್ಲ, ಇವ್ರದ್ದು ಇಂಟೆನ್ಷನ್ ಏನೋ ಮಕ್ಳನ್ನ ಸಾಯಿಸ್ಬೇಕು ಅಂತ. ಹ್ಮ್ ಸೊ ಆ ಫ್ರೂಟ್ಸ್ ಇದ್ರೆ ಬಂದವ್ರನ್ನೆಲ್ಲ ಅಲ್ಲಿ ಅವನು ಅಂದ್ರೆ ಇದ್ ಮಾಡೋದು, ಅಬ್ಡಕ್ಟ್ ಮಾಡೋದು, ಅವ್ರನ್ನ ಎಲ್ಲ ಇದ್ ಮಾಡೋದು. ಸೊ ಇವ್ರು ಕಿತ್ಕೊಳಕ್ ಹೋದಾಗ ಅವ್ನ್ ಬಂದಂತೆ. ಹ್ಮ್ ಅವನು ಅಷ್ಟೇ 2 ಕಾಲ್ ಹಿಡ್ದು ತಿರುಗಾಡ್ಸಿ ಎಸ್ದು ಒಗೆದು ಈ ಟೈಮ್ ಬಲರಾಮ ಅವನನ್ನ ಸಾಯಿಸ ಸಂಹಾರ ಮಾಡ್ತಾನೆ. ಹ್ಮ್ ಸೊ ಇದು ಧೇನುಕಾಸುರ. ಅದ್ರ ನಂತರದಲ್ಲಿ ಅವನ್ ಸತ್ತಿದ್ ಸುದ್ದಿ ಕೇಳಿ ಅವನ್ ಪರಿವಾರದವರೆಲ್ಲ ಬರ್ತಾರೆ. ಅಂದ್ರೆ ಸಾವಿರಾರು ಕಥೆಗಳು, ಹ್ಮ್ 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 ಅಂದ್ರೆ ತುಂಬಾ ಬಲಿಷ್ಠವಾದ ಕತ್ತೆ ರೂಪದಲ್ಲಿ ಅಸುರರು. ಹ್ಮ್ 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 ಇದು ಮುಂಚೆನೆ ಹೇಳ್ದೆ, ಭೂದೇವಿ ಹೋಗಿ ವಿಷ್ಣು ಬ್ರಹ್ಮನ ಹತ್ರ ಏನ್ ಹೇಳಿದ್ದು, ಹ್ಮ್ ಹಲವಾರು ರಾಕ್ಷಸರು ಅಸುರಗಳು ಡಿಫ್ರೆಂಟ್ ರೂಪದಲ್ಲಿ. ಎಕ್ಸಾಕ್ಟ್ ವರ್ಡ್ ಏನ್ ಯೂಸ್ ಮಾಡಿದ್ದಾರೆ ಅಂದ್ರೆ ಬೇರೆ ಬೇರೆ ಯೋನಿಯಲ್ಲಿ ಭೂಮಿ ಮೇಲೆ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಹಲವಾರು ಕಥೆಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ಅವ್ರೆಲ್ಲಾರನ್ನು ಕೃಷ್ಣ ಬಲರಾಮರು ಫೈಟ್ ಮಾಡಿ ಅವ್ರೆಲ್ಲರನ್ನು ಮರ್ದನ ಮಾಡ್ತಾರೆ. ಸ್ನೇಹಿತರೆ, ನಮ್ಮ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ನೀವೇನಾದರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮಲ್ಲೇನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.